ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಗಾದೆ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಆ ಗಾದೆ ಏನಂತಂದರೆ, ಕೂತು ತಿನ್ನೋನಿಗೆ ಕುಡಿಕೆ ಒಂದಿದ್ರೂ ಸಾಲದು ಅಂತ. ಇದರ ಅರ್ಥ ಏನು ಹೇಳುತ್ತಂತಂದರೆ, ಕೆಲಸ ಮಾಡ್ದಿರೋನಿಗೆ, ನಿರುದ್ಯೋಗಿಗೆ, ಮತ್ತು ಆಮೇಲೆ ಏನು ಮಾಡೋದಕ್ಕೆ ಅವನಿಗೆ ಕೆಲಸನೂ ಇಲ್ಲ, ಏನೂ ಇಲ್ಲ, ಯಾವಾಗಲೂ ಮನಿಕೊಂಬ್ತಾನೆ ಇರ್ತಾನೆ, ಸೋಮಾರಿ ಆಗಿರ್ತಾನೆ. ಆದರೆ ತುಂಬ ಅನುಕೂಲವಾಗಿರ್ತಾನೆ, ಶ್ರೀಮಂತ ಆಗಿರ್ತಾನೆ. ಆದರೆ ಏನಾಗುತ್ತಂತಂದರೆ, ನಾವು ಎಷ್ಟೇ ಶ್ರೀಮಂತರಾಗಿದ್ದರೂ, ಎಷ್ಟೇ ಮನೆ ಆಸ್ತಿ ಇನ್ನೊಂದು ಮತ್ತೊಂದು ಏನೇ ಇದ್ರೂ ಅದು ಏನಾಗುತ್ತಂದರೆ, ನಾವು ಏನು ಕೆಲಸ ಮಾಡಲಿಲ್ಲ, ಉದ್ಯೋಗ ಮಾಡಲಿಲ್ಲ, ಏನು ಅಂದರೆ ನಮಗೆ ಆವಾಗ ವರಮಾನ ಬರೋದಕ್ಕೆ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅದಾದಮೇಲೆ ಆವಾಗ ಏನಾಗುತ್ತಂದರೆ, ನಾವು ಸಂಪಾದನೆ ಮಾಡಿರೋದಾಗಲಿ ಆಸ್ತಿ ಪಾಸ್ತಿ ಎಲ್ಲನೂ ನಾವು ಕಳ್ಕೊಂಡು ಬರಬೇಕಾಗುತ್ತೆ. ಅದಕ್ಕೆ ಏನಂದರೆ, ದೊಡ್ಡವರು ಈ ಗಾದೆನ ಹೇಳಿದ್ದಾರೆ, ಕೂತು ತಿನ್ನೋನಿಗೆ ಕುಡಿಕೆ ಒಂದಾದರೂ ಸಾಲದು ಅಂತ. ಮತ್ತು ಅದಾದಮೇಲೆ ದೊಡ್ಡವ್ರು ಯಾಕೆ ಈ ರೀತಿ ಹೇಳಿದ್ದಾರೆ ಅಂತಂದರೆ, ನಾವು ಹುಟ್ಟೋದಾಗಿಂದ ಸಾಯೋವರೆಗೂ ನಾವು ಯಾವಾಗ್ಲೂ ದುಡಿತಾನೇ ಇರಬೇಕು. ದುಡಿತಾ ಇದ್ದರೆ ಮಾತ್ರನೇ ಸಂಪಾದನೆ ಮಾಡೋದಕ್ಕೆ ಸಾಧ್ಯ, ದುಡ್ಡು ಬರೋದಕ್ಕೆ ಸಾಧ್ಯ. ಅದನ್ನು ಬಿಟ್ಬಿಟ್ಟು ನಮ್ಮ ತಾತನ ಆಸ್ತಿ ಇದೆ, ನಮ್ಮ ಅಪ್ಪನ ಆಸ್ತಿ ಇದೆ, ಇನ್ನೊಬ್ಬರು ಆಸ್ತಿ ಇದೆ, ನಾವು ಆರಾಮಾಗಿರ್ಬೋದು, ನಮ್ಗೆ ಅವಶ್ಯಕತೆ ಇಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ನಾವೇನು ಸಂಪಾದನೆ ಮಾಡ್ತಿದ್ದಂಗಿದ್ರೆ ಹಂಗೆ ಕೂತ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತಂತಂದರೆ, ಆವಾಗ ನಮಗೆ ಇರೋ ಆಸ್ತಿನೆಲ್ಲ ಕಳ್ಕೋಬೇಕಾಗ್ತದೆ, ಎಲ್ಲದೂ ಕಳ್ಕೋಬೇಕಾಗ್ತದೆ. ಮತ್ತು ಆಮೇಲೆ ಸಂಪಾದನೆ ಮಾಡೋದಕ್ಕೆ ಕೂಡ ಆಗೋದಿಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ, ಇವಾಗ ನಾವು ಎಷ್ಟೇ ಶ್ರೀಮಂತರಾದರೂ ನಮ್ಮ ಕೈಲಾದಷ್ಟು ನಾವು ಇದು ಮಾಡಬೇಕಾಗುತ್ತೆ, ಸಂಪಾದನೆ ಮಾಡಬೇಕಾಗುತ್ತೆ. ಸಂಪಾದನೆ ಮಾಡಿದ್ರೆ, ಉದ್ಯೋಗ ಮಾಡಿದ್ರೆ ಸಂಪಾದನೆ ಬರುತ್ತೆ. ಮತ್ತು ಆಮೇಲೆ ನಾನಾ ರೀತಿ ಕೆಲಸಗಳು ಮಾಡಿದ್ರೆ ಇವಾಗ ಸಮಯನೂ ಕಳೀತೆ, ದುಡ್ಡು ಬರುತ್ತೆ. ಅದಕ್ಕೆ ದೊಡ್ಡವರು ಈ ಗಾದೆನ ಮಾಡಿದ್ದಾರೆ, ಕೂತು ತಿನ್ನೋನಿಗೆ ಕುಡಿಕೆ ಒಂದಾದರೂ ಸಾಲದು. ಇದು ಇವತ್ತಿನ ಕಾಲಕ್ಕೆ ಕೂಡ ತುಂಬ ಪ್ರಚಲಿತವಾಗುತ್ತೆ, ಮತ್ತು ಇವತ್ತಿನ ಕಾಲಕ್ಕೆ ತುಂಬ ಒಗ್ಗುತ್ತಂತ ಅನ್ನಿಸ್ತಾ ಇದೆ. ಎಷ್ಟೋ ಜನ ಏನು ಮಾಡ್ತಾರಂತಂದರೆ, ಯಾರ್ದೋ ಆಸ್ತಿ ಇದೆ, ನಾವು ಆರಾಮಾಗಿರ್ಬೋದು, ಬಾಡಿಗೆ ಬರ್ತದೆ, ಹಂಗೆ ಹಿಂಗೆ ಅಂತ ಅಂದ್ಕೊಂಡಿರ್ತಾರೆ. ಅದು ಕೆಲವೊಂದು ಸಾರಿ ಏನಾಗ್ಬಿಡುತ್ತಂದರೆ, ಟೈಮ್ ಚೆನ್ನಾಗಿರೋವರೆಗೂ ಚೆನ್ನಾಗಿರುತ್ತೆ. ಅದಾದಮೇಲೆ ಕೆಲವೊಂದು ಸಾರಿ ಅದನ್ನು ಕಳ್ಕೋಬೇಕು ಆಗಿರೋ ಸ್ಥಿತಿ ಬರುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಯಾವ್ದಾದ್ರು ಒಂದು ಉದ್ಯೋಗ ಮಾಡಿಕೊಂಡು ಸ್ವಲ್ಪ ಹಣ ಸಂಪಾದನೆ ಮಾಡ್ಕೊಂಡಿದ್ರೆ, ಅದಕ್ಕೆ ಹಳೆಯೊಬ್ಬರು ಸಂಪಾದನೆ ಮಾಡಿರೋದಕ್ಕೆ ಇನ್ನೊಂದು ಸ್ವಲ್ಪ ಸೇರ್ಕೊಂಡು ಹೋಗುತ್ತೆ. ಮತ್ತು ಅದಾದಮೇಲೆ ಅದಕ್ಕೆ ನಮಗೆ ಸ್ವಲ್ಪ ಇನ್ನೂ ಸೇರ್ಕೊಂಡು ನಮಗೂ ನಿರಾಸಕ್ತಿ ಇಲ್ದಂಗೆ ಚೆನ್ನಾಗಿ ಅಭಿವೃದ್ಧಿ ಕೂಡ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಇರೋದನ್ನೇ ನಾವು ತಿನ್ಕೊಂಡು ಹೋಗೋಣ, ಕಾಲ ನಾವು ಯಾರಿಗೆ ಬದುಕಬೇಕು ಹಂಗೆ ಹಿಂಗೆ ಅಂತ ಮಾಡ್ಕೊಂಡು ಹೋದರೆ ಇರೋದನ್ನು ಕಳ್ಕೊಂಡು ಆಮೇಲೆ ಕೆಲಸನೂ ಇಲ್ಲ, ಎಲ್ಲ ಹೋಯ್ತು. ಮತ್ತು ಆಮೇಲೆ ಭಿಕ್ಷೆ ಬಿಡಬೇಕಾಗುತ್ತೆ, ಬೀದಿ ಪಾಲಾಗಬೇಕಾಗುತ್ತೆ. ಅದಕ್ಕೆ ಈ ಗಾದೆನ ಇವತ್ತಿನ ಸಿಚುವೇಶನ್ಗೆ ತಕ್ಕನಾಗಿ ಆಗಿನ ಕಾಲದಲ್ಲೇ ದೊಡ್ಡವರು ಹೇಳಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ಸ್ವಲ್ಪ ಸಮಾಜನಾದರೂ ಸುಧಾರಿಸುತ್ತೆ, ಮತ್ತು ಅಭಿವೃದ್ಧಿನೂ ಆಗುತ್ತೆ. ಮತ್ತು ಎಷ್ಟೋ ಜನ ಕೆಲಸವನ್ನು ಮಾಡ್ತಾರೆ, ಸುಮ್ಮನೆ ನಿರುದ್ಯೋಗಿಗಳಾಗಿ ಸೋಮಾರಿತನದಲ್ಲಿ ಇರೋದು ಕೂಡ ಕಮ್ಮಿ ಆಗ್ತದೆ. ಹಂಗಾಗಿ ಈ ಗಾದೆನ ಹೇಳಿದ್ದಾರೆ. ಈ ಗಾದೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಮಾತಾಡಿದ್ದೀನಿ, ಮತ್ತು ಆಮೇಲೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಎಲ್ರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ವಿಷಯ, ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಆಮೇಲೆ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಮತ್ತು ಆಮೇಲೆ ಯಾರಿಗಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾರು ಹೇಳಂಗಿದ್ರೆ ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅನಿಲ್ ಯಾದವ್ ಟಿ ಯೂಟ್ಯೂಬ್ ಚಾನಲ್ ಅಂತ, ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.